ಅಲ್ಲ, ಒಂದು ವಿನಯ್ ಕುಮಾರ್ ಅವರು ಒಂದು ಬ್ಯಾನರ್ ಕಟ್ಔಟ್ ಅಷ್ಟರ ಮಟ್ಟಿಗೆ ಕಂಗಿಡಿಸಿದೆ ಅಂದರೆ ಸೊ ಇದು ನಾನು ಅದನ್ನು ಆಧುನಿಕ ಅಸ್ಪೃಶ್ಯತೆ ಅಂತಂದು ಹೇಳ್ತೀನಿ. ವೇದಿಕೆಗಳನ್ನು ನಿರಾಕರಿಸುವಂಥ, ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಸ್ಬಿಡಿ. ಅಂದರೆ ಈಗ ಒಬ್ಬ ವ್ಯಕ್ತಿಗೆ ಯಾರೋ ಕರೆದು ವೇದಿಕೆ ಕೊಡ್ಬೇಕಂತಿರ್ತಾರೆ, ಅವನನ್ನು ಆ ವೇದಿಕೆ ಮೇಲೆ ಕೂರಿಸ್ಬೇಡಿ, ಕರಿಬೇಡಿ ಅಂತ ಹೇಳೋವಂಥದ್ದು, ಅಂದರೆ ನಿರಾಕರಿಸುವಂಥದ್ದು, ಒಂದು ಅವಕಾಶ ನಿರಾಕರಿಸುವಂಥದ್ದು ಕೂಡ ಅಸ್ಪೃಶ್ಯತೆ. ಅಸ್ಪೃಶ್ಯತೆ ಅಂದರೆ ಮುಡ್ದೇ ಇರೋದು ಅಷ್ಟೇ ಅಲ್ಲ, ಆ ಮನಸ್ಥಿತಿ, ಆ ಫ್ಯೂಡಲ್ ಮೈಂಡ್ಸೆಟ್ಟು. ನಾವು ಭಾಳ ಮುಂದುವರೆದಿದ್ದೀವಿ, ನಾವು ಹೇಳ್ದಂಗೆ ನಡಿಬೇಕು. ಜೊತೆಗೆ ಇವನಿಗೆ ಸ್ವಲ್ಪ ಅವಕಾಶ ಕೊಟ್ಟರೆ ಇವನು ಚಿಗುರ್ಕೊಂಡ್ಬಿಡ್ತಾನೆ, ಮೇಲ್ ಬರ್ತಾನೆ. ಈ ಒಂದು ಜಲಸಿ ಅಂತಿರೋ ಇದು ಇದೆಯಲ್ಲ, ಇದು ದರ್ ಇಸ್ ನೋ ಡಿಫ್ರೆನ್ಸ್. ಅವಾಗ ಏನೋ ಒಂದು ಅಸ್ಪೃಶ್ಯತೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಅದೇ ಮನೋಭಾವ ಇದಾಗ್ತಾ ಇರೋವಂಥದ್ದು. ಸೊ ಇದನ್ನೇನಿಲ್ಲ, ಅನುಭವಿಸ್ಬೇಕು. ನಾನು ಇದ್ರ ಬಗ್ಗೆ ಹೆಚ್ಚಾಗಿ ಪಬ್ಲಿಕಲ್ಲಿ ಮಾತಾಡೋಕ್ಕೆ ಹೋಗಲ್ಲ ಇದ್ರ ಬಗ್ಗೆ, ಯಾಕಂದರೆ ಎವ್ರಿ ಹ್ಯುಮಿಲಿಯೇಷನ್ ಅನ್ನೋದೇನಿದೆ ಅದು ಒಂಥರ ಫ್ಯೂಯಲ್ ಇದ್ದಂಗೆ, ಡೋಸ್ ಇದ್ದಂಗೆ. ಒಳಗೆ ನಗಬೇಕು, ನನ್ನ ತಡಿತಾರೆ, ನನಗೆ ಅವಮಾನ ಮಾಡ್ತಾರೆ ಅಂತಂದರೆ ನಾನೇನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಬೆಳೀತಿದ್ದೀನಿ ಅಂತಂದು ಅರ್ಥ. ಸೊ ಹಾಗಾಗಿ ಸಮಾಧಾನವಾಗಿ, ಎಲ್ಲೋ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ದಂಗೆ ಅಥವಾ ಅನುಕಂಪ ಗಿಟ್ಸ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡ್ದಂಗೆ ನನ್ನ ಪಡಿ ನಾನು ಜನಗಳೇ ಅನುಕಂಪ ವ್ಯಕ್ತಪಡಿಸ್ತಾರೆ. ಫಾರ್ ಎಕ್ಸಾಂಪಲ್, ಪಾಪ ಒಂದಿಬ್ಬರು ಪ್ರೊಫೆಸರ್ಗಳು ಬಂದು, ಸರ್ ನಮ್ಮ ಕಾಲೇಜಿಗೆ ಕರೆಸ್ಬೇಕಂತ ಎಷ್ಟು ಆಸೆ ಸರ್ ನನಗೆ, ಎಲ್ಲರ ನ್ಯೂಟ್ರಲ್ ಇದರಲ್ಲಿ ಒಂದು ಫಂಕ್ಷನ್ ಮಾಡೋಣ ಸರ್, ಇವರು ಪ್ರತಿಯೊಂದಕ್ಕೂ ವಿರೋಧ ಮಾಡ್ತಾರೆ, ಜನಗಳಲ್ಲೇ ಹೇಳ್ತಾ ಇರ್ತಾರಲ್ಲ. ಸೊ ಅವರೆಲ್ಲ ಬದಲಾವಣೆ ಬಂದಿದೆಯಲ್ಲ, ನಮಗೆ ಅದೇ ಸಾಕು. ಒಬ್ಬ ಹಿಂದುಳಿದವನ ವಿರುದ್ಧನೇ ಆಧುನಿಕ ಅಸ್ಪೃಶ್ಯತೆಯನ್ನು ಇಟ್ಕೋತಾರೆ ಅಂದರೆ, ಇನ್ನು ದಮನಿತ, ಶೋಷಿತ, ಅಲ್ಪಸಂಖ್ಯಾತರನ್ನು ಅವರು ಸರಿಸಮನಾಗಿ ಕೂರಿಸ್ಕೋತಾರ? ಎಲ್ಲ ನಾಟಕ, ಎಲ್ಲ ಡ್ರಾಮಾ. ಎಲೆಕ್ಷನ್ ಟೈಮಲ್ಲಿ ಹೋಗೋದು ಅವೆಲ್ಲ ಶುದ್ಧ ಡ್ರಾಮಾ. ಅವೆಲ್ಲ ಅವ್ರ ಮನಸ್ಸೊಳಗೆ ಅವಿಲ್ಲ ಸರ್. ಅವರು ಬಿಸ್ನೆಸ್ ಪೀಪಲ್. ಈಗ ನಾಳೆ ಸಮರ್ಥ ಎಲೆಕ್ಟ್ ಆದಮೇಲೆ ಅವ್ರದ್ದು ಫಸ್ಟ್ ಪ್ರಯಾರಿಟಿ ಏನಿರ್ತದೆ, ಹೊಸ ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಶುರು ಮಾಡೋಣ, ದೊಡ್ಡ ಮಿಲ್ ಇನ್ನೊಂದು ಎಲ್ಲಿ ಮಾಡೋಣ, ದಟ್ ಈಸ್ ಫಸ್ಟ್ ಪ್ರಯಾರಿಟಿ. ಅಥವಾ ಇನ್ನೊಂದು ಮೆಡಿಕಲ್ ಕಾಲೇಜ್. ಇಲ್ಲಿ ದಾವಣಗೆರೆನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರೋಕ್ಕೆ ಬಿಟ್ಟಿಲ್ಲ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಬಂದಾಗಿದೆ. ಇದು ಭಾಳ ದೊಡ್ಡ ಜಿಲ್ಲೆ, ಸುಮಾರು 28 ಲಕ್ಷ ಜನಸಂಖ್ಯೆ ಇರುವಂಥದ್ದು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಿಟ್ಟಿಲ್ಲ, ಯಾಕೆ ಅವರವೆರಡು ಮೆಡಿಕಲ್ ಕಾಲೇಜ್ ಇದ್ದಾವೆ. ಸೊ ಅವ್ರದ್ದು ಫಸ್ಟು ಪ್ರಯಾರಿಟಿ ಅವಕಾಶ ವಂಚಿತರನ್ನು ಬಿಟ್ಟಾಕ್ರಿ. ಅವ್ರ ಕ್ಷೇತ್ರದ ಜನತೆ ಬಗ್ಗೆ ಇರೋದೇ ಇಲ್ಲ. ಏನಾದರೂ ಅಭಿವೃದ್ಧಿ ಮಾಡಬೇಕು, ಏನಾದರೂ ಹೊಸದನ್ನು ತರಬೇಕು ಅನ್ನೋದು ಆ ಆಲೋಚನೆಗಳಿಲ್ಲ ಅವರಿಗೆ. ನನ್ನ ಬಿಸ್ನೆಸ್ನ ನಾನು ಹೆಂಗೆ ಬೆಳೆಸ್ಕೊಂಡು ಹೋಗಬೇಕು, ನನ್ನ ಆಸ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು. ಸೊ ಅವ್ರ ಜನಪ್ರತಿನಿಧಿಯಾಗಿ 80% ಆಫ್ ದ ಟೈಮ್ ದಿನದಲ್ಲಿ ಏನಿರ್ತದೆ ಅದು ಅವರ ಸ್ವಂತ ಸ್ವಾರ್ಥಕ್ಕೋಸ್ಕರ ಏನೇನು ಇರ್ತಾವಲ್ಲ, ಎಲ್ಲಿ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಮಾಡೋಣ, ಎಲ್ಲಿ ಯಾವ ಹೊಲ ಮಾರಾಟಕ್ಕಿದೆ, ಎಲ್ಲಿ ಯಾವ ದೊಡ್ಡ ಸೈಟ್ ಮಾರಾಟಕ್ಕಿದೆ, ಅದನ್ನು ಹೆಂಗೆ ಕಡಿಮೆ ರೇಟಿಗೆ ನಾವು ಪರ್ಚೇಸ್ ಮಾಡೋಣ, ಹೆಂಗೆ ಬೆದರಿಸಿ ತಗೊಳ್ಳೋಣ, ಇವು ಓಡ್ತಿರ್ತಾವೆ ಹೊರತು ತಲೆಯಲ್ಲಿ. ಅಲ್ಲಿ ಸ್ಕೂಲ್ ಇಲ್ಲ, ಅಲ್ಲಿ ಪಾರ್ಕ್ ಇಲ್ಲ, ನಾವು ಅದನ್ನು ಅಭಿವೃದ್ಧಿ ಪಡಿಸ್ಬೇಕು. ಮೊನ್ನೆ ಯಾರೋ ಚೆನ್ನಾಗಿ ಕೇಳಿದಾರೆ, ಅಣ್ಣ ನಮ್ಮ ಲೈಟ್ ಬಲ್ಪ್ ಇಲ್ಲ, ಲೈಟ್ ಬಲ್ಪ್ ಹಾಕ್ಸ್ಬಿಡು ಅಂತ. ಲೈಟ್ ಬಲ್ಪ್ ಇಲ್ಲ, ರೈಟ್? ನೀವು ಕಾರ್ಪೊರೇಟ್ರಿಗೆ ಹೇಳಿ ಎದುರಿಸೋ ಬದಲು ಈ ಕೆಲಸ ಮಾಡಿಸ್ರಿ, ನಿಮಗೆ ಜನ ಪ್ರೀತಿಯಿಂದ ಓಟ್ ಹಾಕ್ತಾರೆ ನಿಮಗೆ. ಸೊ ಇನ್ನು ಅವ್ರು ಭಯದಲ್ಲಿ ಬದುಕ್ತಾ ಇದ್ದಾರೆ. ಏನು ಈ ಶೋಷಿತ ವರ್ಗಗಳು, ಹಲವಾರು SC/ST ವರ್ಗಕ್ಕೆ ಸೇರಿದಂಥವ್ರು, ಅವರಿಗೆ ಹೆಲ್ಪ್ಲೆಸ್, ಪವರ್ಲೆಸ್, ಏನು ಮಾಡೋಂಗಿಲ್ಲ ಭಯದಲ್ಲಿ. ಅವ್ರಿಗಿರೋ ಒಂದೇ ಅಸ್ತ್ರ ಮತದಾನ. ಇವತ್ತು ಅದನ್ನು ಕೂಡ ಇವತ್ತು ಆಯ್ಕೆ ಇಲ್ಲ ಅವ್ರ ಮುಂದೆ, ಅವ್ರ ಆಪ್ಷನ್ನೇ ಇಲ್ದಂಗೆ ಆಗಿದೆ. ನೀವು ಹೇಳೋದು ನೋಡಿದ್ರೆ ಅವ್ರಿಗೆ ಆಪ್ಷನ್ ಇಲ್ಲ, ಒಂದೇ ಕಡೆ ಒತ್ತಬೇಕಲ್ಲ ನೀವು. ಅದನ್ನು ಆಪ್ಷನ್ ಕೊಡ್ತಾ ಇಲ್ಲ, ಅದನ್ನು ಕಿತ್ಕೊಂಡಿದ್ದೀರಿ. ಸೊ ಏನಕ್ಕೆ ಈ ಸ್ವಾತಂತ್ರ್ಯ, 75 ವರ್ಷ ಸ್ವಾತಂತ್ರ್ಯ ಅಂತ ಯಾಕೆ ಸೆಲೆಬ್ರೇಟ್ ಮಾಡಬೇಕು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಫ್ರೀಡಮ್? ನಾವು ಸರ್ವೆ ಮಾಡ್ಬೇಕಾದ್ರೆ ಸ್ಯಾಂಪಲ್ಸ್ ಅಂತ ಕಲೆಕ್ಟ್ ಮಾಡ್ತೀವಿ. ನೀವು ಆಗಲೇ ನಿಮ್ಮ ಕನಸು ಹೇಳ್ಬೇಕಾದ್ರೆ ನನಗೆ ಬಿಹಾರದ ಸೂಪರ್ 30 ಆನಂದ್ ನೆನಪಾದ್ರು. ಆ ಸೂಪರ್ 30, ನಿಮ್ಮ ಸೂಪರ್ 30ಗೆ ನಾನು ಬರಬೇಕು ಅಥವಾ ಎಕ್ಸ್ ಬರಬೇಕು ಅಂದರೆ ಏನು ಮಾನದಂಡಗಳಿರಬೇಕು? ಚುನಾವಣೆ ಆದಮೇಲೆ ಆಗಿ ಸರ್, ಅವರಿಗೆ ಮಾನದಂಡ ಬಯಸೋದಕ್ಕಿಂತ ಮುಂಚೆ ನಾನು ಸರಿ ಇರಬೇಕು. ಅದು ನಾನು ಪ್ರತಿನಿತ್ಯ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಾವು ಹೆಂಗೆ ಕಾಂಪ್ರಮೈಸ್ ಆಗ್ದಂಗೆ ನಾನು ಬದುಕಬೇಕು, ನನ್ನ ಹೇಳಿಕೆಗಳಿಗೆ ಬದ್ಧನಾಗಿ ನಾನು ಹೆಂಗಿರಬೇಕು ಅಂತಂದು. ಐ ಥಿಂಕ್ ನಾನು ಸರಿ ಇದ್ದರೆ ಆಟೋಮೆಟಿಕ್ಕಾಗಿ ನಾನು ಅಟ್ರ್ಯಾಕ್ಟ್ ಮಾಡ್ತೀನಿ. ಅದು ದೊಡ್ಡ ಜವಾಬ್ದಾರಿ ಇರೋಂಥದ್ದು. ಈಗ ನಾನು ಅವರಿಗೆ ಒಂದು ಮಾನದಂಡ ಹಾಕುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ಇವತ್ತು ಕೆಲವೊಬ್ಬರು MLA ಆಗಿ ಡಿಫೀಟ್ ಆಗಿ, ಅಂದರೆ MLA ಎಲೆಕ್ಷನಲ್ಲಿ ನಿಂತು ಡಿಫೀಟ್ ಆಗಿರೋಂಥವ್ರು, 30-40 ಸಾವಿರ ಓಟ್ ತಗೊಂಡಿರೋರು ಫೋನ್ ಮಾಡಿ ನಿಮ್ಮ ಸ್ವಾಭಿಮಾನಿ ಬಿಡೋಕ್ಕೆ ಬರ್ತೀನಿ ಅಂತಾರೆ. ನನಗಿಂತ ದೊಡ್ಡವರು ಅವ್ರು ಕಾಣಿಸ್ತಾರೆ. ನಾನಿನ್ನೂ
ಆ ರೀತಿ ಎಲೆಕ್ಷನ್ ಫೈಟ್ ಮಾಡಿಲ್ಲ. ಬಟ್ ಅವ್ರಿಗೇನೋ ಒಂದು ಅನ್ಸಿರ್ತದೆ. ಕೆಲವೊಬ್ರು ನಾನು ನೆಕ್ಸ್ಟ್ ಎಲೆಕ್ಷನ್ ಇಂಡಿಪೆಂಡೆಂಟ್ ನಿಲ್ಬೇಕಂತಿದ್ದೀನಿ, ನಿಮ್ದು ಬೆಂಬಲ ಬೇಕು, ಕೆಲವು ಪಾಪ ನಿಮ್ಮ ಅಭಿಮಾನಿನ ಅಂತ ಹೇಳ್ತಾರೆ. ಅವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ನನಗೆ. ಸೊ ಮಾನದಂಡ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, ಕಾಂಪ್ರಮೈಸ್ ಆಗ್ಬಾರ್ದು, ಉದ್ದೇಶ ಒಳ್ಳೇದಿರ್ಬೇಕು. ಇಂಟ್ರಪ್ಟ್ ಮಾಡಿದೆ. ನಾನು ಯಾಕೆ ಇದನ್ನು ನಿಮ್ಮ ಹತ್ರ ಬಯಸ್ತಿದ್ದೀನಿ ಅಂದರೆ, ಸಿದ್ಧಾಂತದಲ್ಲೂ ಕೂಡ ಪ್ರಜಾಪ್ರಭುತ್ವದ ವಸ್ತುಸ್ಥಿತಿ ಸ್ಟೇಟಸ್ ಕ್ಯೂ ಇರಲೇಬೇಕು. ಇಲ್ಲ ಅಂದ್ರೆ ನಾನು ಹೇಳಿದ್ದೇ ಆಗತ್ತೆ, ನಾನು ಲೀಡರ್, ನಾನು ಹೇಳಿದ್ದೇ ಆಗತ್ತೆ, ಆಗ್ಬೇಕು ಅಂತ ಬಯಸೋದು. ಅದಾಗಬಾರ್ದು ಅಂತ ನೀವು ಬಯಸ್ತಿದ್ದೀರಿ. ಮುಂದೆ ನಾನು 40 ವರ್ಷ ಆದ್ಮೇಲೆ ಮತ್ತೆ ನಾನು ಈ ಪ್ರಶ್ನೆ ನಾನು ಕೇಳಬಾರ್ದು, ಅಥವಾ ನಿಮ್ಮ ಜಾಗದಲ್ಲಿ ನಿಮ್ಮ ಮಗನೋ, ನನ್ನ ಜಾಗದಲ್ಲಿ ನನ್ನ ಮಗನೋ ನಿಮ್ಮನ್ನು ಕೇಳೋ ಥರ ಇರಬಾರ್ದು, ಇಲ್ಲ ಉಲ್ಟನೂ ಆಗಿರಬಾರ್ದು. ಸೊ ಆ ಕಾರಣಕ್ಕೋಸ್ಕರ ಅಹಿಂದ, ಯಾಕಂದ್ರೆ ತುಂಬ ಒಳ್ಳೆ ಕನಸು, ನಂಗೆ ತುಂಬ ಖುಷಿ ಅನ್ನಿಸ್ತು. ನಾನು ಯಾರ ಹತ್ರ ಮಾತಾಡಲ್ಲ, ನಿಮ್ಮ ಹತ್ರ ಫಸ್ಟ್ ಟೈಮ್ ಮಾತು. ಆ ಥರದ್ದೊಂದು ನಿಮ್ಮ ಕನಸಿದೆ. ಚಾಮರಾಜನಗರದಿಂದ ಒಂದು 40 ಜನರ ಸ್ಯಾಂಪಲನ್ನು ನೀವು ತೊಗೊಂಡ್ರೆ 28ಕ್ಕೆ, ಖಂಡಿತ 28ಕ್ಕೆ ಆಗಿಲ್ಲ ಅನ್ನೋ ನೀವು 32 ಖಂಡಿತ ಆಗುತ್ತೆ. ಅದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕೆ ನಾನು ಒಬ್ಬ ಶಿಕ್ಷಣ ತಜ್ಞರ ಹತ್ರ ಈ ವಿಚಾರವನ್ನು ಚರ್ಚೆ ಮಾಡ್ತಿರೋದು? ನಾನು ದಾವಣಗೆರೆಯನ್ನು ಓಡಾಡಿದ್ದೀನಿ. ನೀವು ಹೇಳಿದ ಮೇಲೆ ದಾವಣಗೆರೆ ನನ್ನ ಅರಿವಿಗೆ ಬಂದ ರೀತಿ ಏನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಮತ್ತು ಸಿದ್ಧಾಂತ ಮತ್ತು ನಿಮ್ಮ ಈ ಜಾಗ, ನಿಮ್ಮ ಟೆರಿಟರಿ, ಇದು ಇಡೀ ಕರ್ನಾಟಕನೂ ಬಿಡಿ, ಎರಡೂ ಕಡೆ ನಿಮಗೆ ಸವಾಲೇ ಇದೆ. ಹೌದು. ಆ ಸವಾಲಿನ ಮಧ್ಯೆ ಈಗ ನೀವು ಹೋರಾಡ್ತಿದ್ದೀರಿ. ತಕ್ಷಣಕ್ಕಾಗೋದ, ತ್ವರಿತಗತಿಯಲ್ಲಂತೂ ಆಗೋದಿಲ್ಲ. ಬಟ್ ಅದು ಒಳ್ಳೇದಾಗಬೇಕು. ಯಾಕಂದರೆ ನೋಡಿ, ನಾನು ತುಂಬ ಜನ ಜೆನ್ಜಿ ಅಹಿಂದ ಅಂದಾಗ ಅವರೆಲ್ಲರೂ ಬಯಸೋದು ಬರೀ ಇದೇನಾ, ಏನು ಮಾತಿಲ್ವಾ, ಬರೀ ಡೈಲಾಗ, ಕ್ಯಾಶೆಟ್. ಅದ್ರ ಆಚೆಗೆ ಹೊಸತನ ಅದು ಬಯಸ್ತಿದೆ. ಇವತ್ತು ಇವ್ರು ಹೋದ್ರು ಆ ಜಾಗಕ್ಕೆ, ಮತ್ತೊಬ್ರು ಅವರೇ ಯಾರೋ ಹೇಳ್ತಾರೆ ಇಂಥವ್ರು ಬಂದು ಕೂರ್ತಾರೆ ಅಂತ, ಅವರೇ ಉತ್ತರಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾರೆ ಅಂದರೆ, ಇನ್ನು ಅಹಿಂದ ಅನ್ನುವಂಥ ಅಹಿಂದ ವರ್ಗ ಯಾರನ್ನ ಆಯ್ಕೆ ಮಾಡಬೇಕು? ಈ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಪ್ರಶ್ನೆ ಮಾಡಿದ್ದು. ನಂದು ಮುಂದಿನ ಪ್ರಶ್ನೆ, ನೀವು ಸಮರ್ಥ ಅವರನ್ನ ಮತ್ತು ದಾಸಕರಿಯಪ್ಪ ಅವರನ್ನ ಯಾವ ರೀತಿ ನೋಡ್ತೀರಿ? ಇಬ್ರು ಅಭ್ಯರ್ಥಿಗಳಿದ್ದಾರೆ, ನೀವು ಒಂದ್ ಕಡೆ ಬೆಂಬಲಿಸಿದ್ದೀರಿ, ಆದ್ರೆ ನೀವು ಪಕ್ಷದಲ್ಲಿ ಇಲ್ಲ, ಬಿಜೆಪಿ ಅಲ್ಲ ನೀವು. ದಾಸ್ ಕರಿಯಪ್ಪ ಅವರನ್ನ ಯಾವುದೇ ಪ್ರಶ್ನೆ ಇಲ್ಲದಂಗೆ ಒಪ್ಕೊಂಡಿರೋದಕ್ಕೆ ಹಲವಾರು ಕಾರಣ ಇದೆ. ಅವರು ಬಂದಂಥ ಹಿನ್ನೆಲೆ ಇರ್ಬೋದು. ಆಮೇಲೆ ಅವ್ರನ್ನ ನಾನು 3 ವರ್ಷದಿಂದನೂ ಭಾಳ ಹತ್ತಿರದಿಂದ ಬಲ್ಲೆ ಅವ್ರನ್ನ. ಇಲ್ಲೇ ಕುಂದವಾಡ ಕೆರೆ ಅಂತ ಇದೆ, ಇಲ್ಲಿ ಬೆಳಗ್ಗೆ ವಾಕ್ ಹೋದಾಗ ಒಬ್ಬರೇ ಬರ್ತಾರೆ. ವಾಕ್ ಬಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಎಲ್ಲರನ್ನ ಅಣ್ಣ ತಮ್ಮ ಅಂತಂದು ಮಾವ ಅಂತಂದು ಮಾತಾಡ್ಸ್ಕೊಂಡು ಇದೇ ಕ್ಷೇತ್ರದಲ್ಲಿ ಇದ್ಕೊಂಡು ಜನಾನುರಾಗಿ ಅಂತ ಹೇಳ್ತಾರೆ. ನಂಗೆ ಯಾವುದೇ ಹಮ್ಮಿಲ್ಲ ಬೆಮ್ಮಿಲ್ಲ, ಸ್ವಲ್ಪ ಅವಾಗ ಸೆನ್ಸ್ ಆಫ್ ಹ್ಯೂಮರು ಚೆನ್ನಾಗಿದೆ. ಇಲ್ಲಿ ಈ ಭಾಷೆ ಒಂದು ಸೊಗಡೇನಿದೆ ಅವರಲ್ಲಿ ನೀವು ನೋಡ್ಬೋದು. ಜನಗಳ ಮಧ್ಯೆನೇ ಇರುವಂಥ ಒಬ್ಬ ನಾಯಕ. ಆಮೇಲೆ ಒಂದೊಬ್ಬ ST ಸಮಾಜಕ್ಕೆ ಸೇರಿ ಇವತ್ತು ಇಷ್ಟು ಮೇಲೆ ರಾಜಕಾರಣಕ್ಕೆ ಈ ಒಂದು ದಾವಣಗೆರೆಯಲ್ಲಿ ಬೆಳಿಬೇಕು ಅಂತಂದರೆ ಇಟ್ಸ್ ನಾಟ್ ಈಸಿ. ಅವ್ರದ್ದೇ ಒಂದು ಐಡೆಂಟಿಟಿ ನಾವು ಮಾಡ್ಕೋಬೇಕು ಅನ್ನೋದಾದರೆ, ಸೊ ಅದನ್ನು ಅವರು ಮಾಡಿದ್ದಾರೆ. ಈಗ ಅವ್ರಿಗೊಂದು ರಾಜಕೀಯ ಅಧಿಕಾರ ಅಂತ ಕೊಟ್ವಿ ಅಂತಂದರೆ, ಅದು ಯಾರ್ಯಾರು ಅವಕಾಶ ವಂಚಿತರ ಶೋಷಿತ ವರ್ಗ ಇದೆ ಅವರೆಲ್ಲರಿಗೂ ಕೂಡ ಶಕ್ತಿ ತುಂಬಿದಂಗೆ. ಆಮೇಲೆ ಅವ್ರ ತಂದೆಯವರೆಲ್ಲ ಹಮಾಲಿ ಕೆಲಸ ಮಾಡ್ಕೊಂಡು, ನಮ್ಮ ದೊಡ್ಡಪ್ಪನೂ ಹಮಾಲಿ ಕೆಲಸ ಮಾಡ್ತಾಯಿದ್ರು, ಬಾತಿ ವೀರಣ್ಣ ಅಂತಂದು. ಅವರು ಮತ್ತು ನಮ್ಮ ದಾಸ್ ಕರಿಯಪ್ಪನವರ ತಂದೆ ಏನಿದಾರಲ್ಲ, ಅವರು ಭಾಳ ಕ್ಲೋಸ್ ಫ್ರೆಂಡ್ಸ್ ಅವರಿಬ್ಬರು. ಅವರೆಲ್ಲ ಹಮಾಲಿ ಮಾಡ್ಕೊಂಡು ಸಣ್ಣ ಬಿಸ್ನೆಸ್ ಹಾಕೊಂಡು ಸ್ವಲ್ಪ ಕಷ್ಟಪಟ್ಟು ಮೇಲೆ ಬಂದು ಆಮೇಲೆ ಅವ್ರವ್ರ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಎಲ್ಲ ಕೊಟ್ಟು ಬಂದಂಥವ್ರು. ಸೊ ಅವರಿಗೆ ಭಾಳ ಹತ್ತಿರದಿಂದ ನೋಡಿದ್ದಾರೆ ಕಷ್ಟದ ಜೀವನ ಹೆಂಗಿರ್ತದೆ, ಒಂದು ಹೊತ್ತಿಗೂ ಊಟಕ್ಕೂ ಪರದಾಡುವ ಪರಿಸ್ಥಿತಿಯಿಂದ ಬಂದಿರೋಂಥ ಜನಗಳು. ಹಂಗಾಗಿ ನ್ಯಾಚುರಲ್ ಎಂಪತಿ ಇರ್ತದೆ. ಈ ಈ ರಾಜಕಾರಣಕ್ಕೋಸ್ಕರ ತೋರಿಸುವಂಥ ಒಂದು ಎಂಪತಿ ಅಲ್ಲ. ಸೊ ಆ ಒಂದು ನೈಜ ಕಾಳಜಿ ಇವರು ಶ್ರೀನಿವಾಸ್ ದಾಸ್ ಕರಿಯಪ್ಪನವರಲ್ಲಿದೆ. ಆಮೇಲೆ ಅವರನ್ನು ಗೆಲ್ಲಿಸೋದ್ರಿಂದ ಒಂದು ಇಡೀ ರಾಜ್ಯಕ್ಕೆ ದೊಡ್ಡ ಸಂದೇಶ ಹೋಗ್ತದೆ. ಇವತ್ತು